ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಭೀಮ್ ಅಮಾವಾಸ್ಯೆ ದಿನ ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ಲೇಟಾಗಿ ಮಲ್ಕೊಂಡ್ರು ಇವತ್ತು ಬೆಳಗ್ಗೆ ಬೇಗನೆ ಎದ್ದೆ ಎಲ್ಲ ಸಾಮಗ್ರಿಗಳನ್ನು ನೆನ್ನೆನೇ ಜೋಡಿಸಿಟ್ಕೊಂಡು ಬಿಟ್ಟಿದ್ದೀನಿ. ರಾತ್ರಿನೇ ಬಾಗಿಲಿಗೆ ಸಗಣಿ ಹಾಕ್ಬಿಟ್ಟು ಮಲ್ಕೊಬಿಟ್ಟಿದ್ದೆ. ಇವಾಗ ಬೆಳಗ್ಗೆ ಎದ್ದು ಜಸ್ಟ್ ನೀರು ಹಾಕ್ಬಿಟ್ಟು ರಂಗೋಲೆ ಬಿಡ್ತಾ ಇದ್ದೀನಿ ಅಷ್ಟೇ. ನಾನು ಸಾಮಾನ್ಯವಾಗಿ ಬೆಳಗ್ಗೆ ಬೇಗ ಇದ್ರೂ ಈ ಥರ ಹೊರಗಡೆ ಬಂದು ರಂಗೋಲಿ ಬಿಡೋದೆಲ್ಲ ಮಾಡ್ತಾ ಇರಲಿಲ್ಲ. ಯಾಕಂದರೆ ಯಾರೂ ಎದ್ದಿರಲ್ಲ, ನಾನು ಒಬ್ಬಳೇ ಇರ್ತೀನಿ ಅಂತ. ಇವತ್ತು ನಾನು ಧೈರ್ಯ ಮಾಡಿದೆ, ನಿಜವಾಗ್ಲೂ ಏನಾಗಲ್ಲ, ಯಾರು ಬರ್ತಾರೆ, ಏನಾಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ನಾನೇ ಧೈರ್ಯ ತಗೊಂಡು ರಂಗೋಲಿ ಬಿಡ್ತಾ ಇರೋದು. ಯಾರೂ ಎದ್ದಿರಲಿಲ್ಲ ಈ ಟೈಮಲ್ಲಿ. ಹಾಗೆ ರಂಗೋಲಿ ಎಲ್ಲ ಬಿಟ್ಟೆ. ನನಗೆ ಇಲ್ಲೇ ಒಂದು 20 ನಿಮಿಷ ತಗೋತು. ಆದ್ರೂ ಅಷ್ಟು ಧೈರ್ಯವಾಗಿದ್ನಲ್ಲ, ನನ್ನ ಮೇಲೇ ಪ್ರೌಡ್ ಫೀಲ್ ಇವಾಗ. ಪರವಾಗಿಲ್ಲ ಅಂತ. ಆನಂತರ ಇವಾಗ ಅರಿಶಿನ ಉಪ್ಪು ಎಲ್ಲ ಹಾಕಿ ಮನೆಯೆಲ್ಲ ಒರೆಸ್ತಾ ಇದ್ದೀನಿ ನೀಟಾಗಿ. ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಇವತ್ತು ಎಕ್ಸಸೈಸ್ ಏನು ಮಾಡಲಿಲ್ಲ. ಬೆಳಗ್ಗೆ ನಾನು ಪೂಜೆಗೆ ಲೇಟಾಗಿ ಬಿಡ್ಬೋದು ಅಂತ ಹೇಳ್ಬಿಟ್ಟು ಮಾಡಿಲ್ಲ. ಸಂಜೆಗೆ ಮಾಡ್ತೀನಿ, ನೋಡ್ತೀನಿ, ಮಾಡಿದ್ರೆ ಮಾಡ್ತೀನಿ, ಇಲ್ಲದೇ ಇರಲಿಲ್ಲ. ಇವತ್ತು ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಇವಾಗ ಸೀದಾ ಅಡುಗೆ ಮನೆಗೆ ಬಂದಿದ್ದೀನಿ. ಈ ನೀರು ನಾನೇನು ಎತ್ತಿಟ್ಕೊಂಡಿದ್ದೀನಿ ಅದನ್ನು ಮೀಸಲು ನೀರು ಅಂತಾನೆ ನಾನು ನೆನ್ನೆ ಸ್ನಾನ ಮಾಡಿಯೇ ನಮ್ಮ ಅಜ್ಜಿ ಮನೆಯಿಂದ ಇಟ್ಕೊಂಡು ಬಂದುಬಿಟ್ಟೆ. ಸ್ನಾನ ಮಾಡಿದ ತಕ್ಷಣ ಅದಾದಮೇಲೆ ನಾನು ಬಳಸಿಲ್ಲ. ಇಲ್ಲಿ ಬಂದು ಫಸ್ಟು ನಾನು ಅಡುಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಪೂಜೆಗಿಂತ ಮೊದಲು. ಇಷ್ಟರಲ್ಲಿ ಒಂದು 6 ಗಂಟೆ 6:15 ಆಗಿತ್ತು. ಇವತ್ತು ಪೂಜಾ ಮುಹೂರ್ತ 6:30ಯಿಂದ 9:30ವರೆಗೆ ಬೆಸ್ಟ್ ಆಗಿರುವಂಥ ಪೂಜಾ ಮುಹೂರ್ತ ಇತ್ತು. ಅದಾದಮೇಲೂ ಕಂಟಿನ್ಯೂ ಆಗಿತ್ತು 9:30ಯಿಂದ 11:30ವರೆಗೆ. ಆದರೆ ಬೆಸ್ಟೆಸ್ಟ್ ಪೂಜಾ ಮುಹೂರ್ತ ಅಂತ ಇದ್ದದ್ದು 6:30ಯಿಂದ 9:30ಗೆ. ಬಟ್ ನನಗೆ ಅಷ್ಟರಲ್ಲಿ ಮಾಡೋಕ್ಕಾಗಲಿಲ್ಲ, ಲೇಟ್ ಆಯಿತು. ಬಟ್ ಇರಲಿ, ಏನೂ ಇಲ್ಲ, ತೊಂದರೆ ಇಲ್ಲ ಅಂದ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ. ಫಸ್ಟು ನನ್ನ ಹಸ್ಬೆಂಡ್ ಎದ್ಮೇಲೆ ಪೂಜೆ ಮಾಡಬೇಕು ಅಂತ ಇದ್ದದ್ರಿಂದ ನನಗೆ ಅವ್ರು ಹೇಳೋವರೆಗೂ ನಾನು ದೇವ್ರ ಪೂಜೆ ಮಾಡೋಕ್ಕೆ ಹೋಗಿರಲಿಲ್ಲ. ಮೊದಲು ಅಡುಗೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಫಸ್ಟು ಬೇಳೆ ಬೇಯೋಕ್ಕೆ ಆ ಕಡೆ ಇಟ್ಟಿದ್ದೆ. ಈ ಕಡೆ ಪಲಾವ್ಗೆ ಎಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಪಲಾವ್ಗೆ ಇಲ್ಲಿ ಇಟ್ಬಿಟ್ಟು ಅಷ್ಟರಲ್ಲಿ ಸಾಂಬಾರಿಗೆ ಅದು ರೆಡಿಯಾಗಿ ಹೋಗ್ಬಿಡತ್ತೆ. ಬೇಳೆ ಕೂಗಾದ್ಮೇಲೆ ಅದನ್ನು ಇಳಿಕ್ಬಿಟ್ಟು ತುಪ್ಪಕ್ಕಿಟ್ಟೆ. ಬೆಣ್ಣೆ ತಂದಿದ್ದೆ, ಅದು ತುಪ್ಪ ಕಾಯಿಸೇ ಇರಲಿಲ್ವಲ್ಲ, ತುಪ್ಪಕ್ಕೆ ಇಟ್ಬಿಟ್ಟು ತುಪ್ಪ ರೆಡಿ ಮಾಡಿಕೊಂಡು ತುಪ್ಪ ಎಲ್ಲ ಬೆಂದ ಮೇಲೆ ನಾನಿಲ್ಲಿ ಕಡುಬಿಗೆ ಸ್ಟಫಿಂಗ್ ರೆಡಿ ಮಾಡಿದೆ. ಕೊಬ್ಬರಿ, ಡ್ರೈ ಫ್ರೂಟ್ಸು, ಬೆಲ್ಲ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ರಾಜ್ಮಾ ಚಾಟ್ಗೆ ಕಡಲೆ ಬೀಜ ಕೂಡ ಒಗ್ಗರಣೆ ಮಾಡಿ ಎತ್ತಿಟ್ಕೊಂಡೆ. ಇವಾಗ ಇಲ್ಲಿ ಕಡುಬಿಗೆ ಹಾಕಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಬಾಳೆ ಎಲೆನ ಅಷ್ಟು ಸರಿಯಾಗಿ ಕಟ್ ಮಾಡ್ಕೊಂಡು ಬಂದಿರಲಿಲ್ಲ. ಚೆನ್ನಾಗಿರೋ ಬಾಳೆ ಎಲ್ಲ ಪೂಜೆಗೆ ಊಟಕ್ಕೆ ಬೇಕಿತ್ತು. ಇನ್ನು ಮಿಕ್ಕಿದ್ರಲ್ಲಿ ನಾನು ಕಡುಬು ಮಾಡಬೇಕಿತ್ತು. ಅದಕ್ಕೆ ಅದು ಸಾಕಾಗ್ತಿರಲಿಲ್ಲ ಬಾಳೆ ಎಲೆ. ಮತ್ತು ಇನ್ನೊಂದು ಅದೇನೋ ಅಷ್ಟು ಸರಿಯಾಗಿ ಶೇಪ್ ಬರಲಿಲ್ಲ. ನಾನೇನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೆ ಅದು ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿತ್ತು. ಬಟ್ ಶೇಪ್ ಯಾಕೋ ಸರಿಯಾಗಿ ಬರಲಿಲ್ಲ. ಹಂಗಾಗಿ ಇಡ್ಲಿ ಥರನೇ ಮಾಡಿಕೊಂಡೆ. ಜಸ್ಟ್ ಮಧ್ಯದಲ್ಲಿ ಹಾಕಿ ಇಡ್ಲಿ ಹಿಟ್ಟು ಹಾಕಿ ಅದ್ರ ಮೇಲೂ ಇಡ್ಲಿ ಹಿಟ್ಟು ಹಾಕಿ ಮಾಡ್ತಾರಲ್ಲ ಆ ಥರ ಮಾಡಿದೆ. ಆ ಥರ ಮಾಡಿ ಇಟ್ಟೆ. ಒಂದು 9 ಪೀಸ್ ಮಾತ್ರ ಕಡುಬು ಥರ ಮಾಡಿದೆ ಬಾಳೆ ಎಲೆಯಲ್ಲಿ. ಬಟ್ ಇನ್ನು ಮಿಕ್ಕಿದ್ದೆಲ್ಲ ಈ ಥರನೇ ಮಾಡಿಕೊಂಡೆ. ಅದು ಎಲ್ಲ ಅಡುಗೆ ಆಗೋಗಿತ್ತು. ಇಷ್ಟರಲ್ಲಿ ಅನ್ನ, ಸಾಂಬಾರು, ಪಲಾವ್, ಹಾಗೆ ಕಡುಬು ಮತ್ತು ಪಲ್ಯ ಕೂಡ ಮಾಡಿದ್ದೆ. ಹಾಗೆ ರಾಜ್ಮಾ ಚಾಟ್ ಇಷ್ಟು ಮಾಡಿಟ್ಕೊಂಡೆ. ಆನಂತರ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಬಿಟ್ಟು ಒಳಗಡೆ ಬಂದು ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ಹೂವೆಲ್ಲ ಇಟ್ಟು ಮನೆ ದೇವ್ರು ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು 5 ಇಡಿ ಅಕ್ಕಿ ಹಾಕಿ ಅದ್ರ ಮೇಲೆ ಸ್ವಸ್ತಿಕ್ ಅಂತ ಬರೆದು ಅರಿಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ಕಳಸ ಇಟ್ಟು ಕಳ್ಸೋಕ್ಕೆ ನೀರಿಟ್ಟು ಕಳ್ಸದ ಮುಂದೆ ನನ್ನ ಹತ್ರ ಇದ್ದ ವಿಗ್ರಹಗಳಿಟ್ಟು ಕಳ್ಸೋದೊಳಗೆ ನೀರು ಹಾಕಿದ್ನಲ್ಲ ಅದರೊಳಗೆ ಪಚ್ಚಕರ್ಪೂರ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲೆ ಇಟ್ಟು ಹೂವು ಇಟ್ಬಿಟ್ಟು ರೆಡಿ ಮಾಡಿದೆ ಕಳಸನ. ಈ ಕಡೆ ಕೆಳಗಡೆ ನಾನು ಜ್ಯೋತಿರ್ಭೀಮೇಶ್ವರ ವ್ರತಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಕೆಳಗಡೆ ರಂಗೋಲೆ ಬಿಟ್ಬಿಟ್ಟು ಅದ್ರ ಮಧ್ಯೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ರಂಗೋಲಿನ ಅಕ್ಕಿ ಹಿಟ್ಟಲ್ಲಿ ಬಿಡ್ತಾರೆ, ನಾನು ಇದು ನಾಮದಲ್ಲಿ ಬಿಡ್ತಾಯಿದ್ದೀನಿ. ಈ ನಾಮ ಹಾಕ್ತಾರಲ್ಲ ಆ ನಾಮದಲ್ಲಿ ಬರಿತಾಯಿದ್ದೀನಿ. ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕಿ ಅದ್ರ ಮೇಲೆ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಒಂದು ಅರ್ಧ ಸೇರು ಅಕ್ಕಿ ಹಾಕಿ ಆ ಅಕ್ಕಿ ಮೇಲೆ ಓಂ ಶ್ರೀ ಹಾಗೆ ಸ್ವಸ್ತಿಕ್ ಅಂತ ಬರೆದ್ಬಿಟ್ಟು ದೇವ್ರ ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಬತ್ತಿ ಹಾಕಿ ಅದೆಲ್ಲ ರೆಡಿ ಮಾಡಿಟ್ಬಿಟ್ಟು ಅದಾದಮೇಲೆ ಇಲ್ಲಿಗೆ ತೊಗೊಂಡು ಬಂದು ಇಟ್ಟೆ. ಮನೆ ದೇವ್ರ ಕಳ್ಸದ ಹತ್ರ 2 ದೀಪ ಹಾಕಿ ಜ್ಯೋತಿರ್ಭೀಮೇಶ್ವರ ವ್ರತಕ್ಕೆ 2 ದೀಪ, ಅದಕ್ಕೆ 2 ದೀಪ ಇಟ್ಟೆ. ಹಾಗೆ ಇಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತದ ದೀಪಗಳಿಗೆ ನಾನು ಗೆಜ್ಜೆ ವಸ್ತ್ರ ಇರಿಸ್ತಾ ಇದ್ದೀನಿ. ಹಾಗೆ ಹೂ ಕೂಡ ಈಗಲೇ ಹಾಕಿಟ್ಬಿಡ್ತಾ ಇದ್ದೀನಿ.
ಯಾಕೆಂದರೆ ಪೂಜೆ ಟೈಮಲ್ಲಿ ನನಗೆ ಇದೆಲ್ಲ ಮಾಡೋಕ್ಕೆ ಕಷ್ಟ ಆಗಿಬಿಡತ್ತೆ ಅಂತ. ಹಾಗೆ ಇಲ್ಲಿ ಅರ್ಶಿನದ ಕೊಂಬನ್ನ ನಾನು ಒಂದು ದೀಪಾಲೆ ಕಂಬಕ್ಕೆ ಮಾತ್ರ ಕಟ್ತೀನಿ. ಕೆಲವರು 2 ದೀಪಾಲೆ ಕಂಬಕ್ಕೆ ಕಟ್ತಾರೆ. ಆದರೆ ನಾನು ಒಂದಕ್ಕೆ ಮಾತ್ರ ಕಟ್ಟೋದು, 2ಕ್ಕೆ ಕಟ್ಟಬಾರ್ದು. ಯಾಕಂದರೆ ಒಂದು ಶಿವ, ಇನ್ನೊಂದು ಪಾರ್ವತಿ. ಪಾರ್ವತಿಗೆ ಮಾತ್ರ ನಾವು ತಾಳಿ ಹಾಕೋದು, ಶಿವನಿಗೆ ತಾಳಿ ಹಾಕೋದಿಲ್ಲ. ಕೆಲವರು 2ಕ್ಕೂ ಕಟ್ತಾರೆ, ಅದು ಏನಕ್ಕೆ ಹಂಗೆ ಕಟ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಾವು ಪಾರ್ವತಿಗೆ ಮಾತ್ರ ನಾವು ಇದನ್ನು ಕಟ್ಟೋದು, ಅರ್ಶಿನದ ಕೊಂಬು ಕಟ್ಟೋದು. ಬಟ್ ಇಲ್ಲಿ ಒಂದು ಮಿಸ್ಟೇಕ್ ಏನಾಯ್ತು ಗೊತ್ತಾ, ನಾನು ಬಲಗಡೆಗೆ ಶಿವನಿಟ್ಟು ಎಡಗಡೆಗೆ ಪಾರ್ವತಿ ಇಡಬೇಕಿತ್ತು. ಬಟ್ ನಾನು ಇವಾಗ ನೋಡ್ತಾ ಇದ್ದೀನಿ ಆ್ಯಂಡ್ ನನಗೆ ಅದಾದಮೇಲೆ ಗೊತ್ತಾಯಿತು, ನಾನು ಬಲಗಡೆಗೆ ಪಾರ್ವತಿ ಇಟ್ಬಿಟ್ಟಿದ್ದೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾನು ಇದನ್ನು ಸರಿ ಮಾಡ್ಕೋತೀನಿ. ಭಗವಂತನಿಗೆ ಎಲ್ಲ ಅರ್ಥ ಆಗುತ್ತೆ. ಭಗವಂತ ಕರುಣಾ ಸಾಗರ, ಭಕ್ತವತ್ಸಲ, ಅವನು ಕ್ಷಮಿಸ್ತಾನೆ ಅಲ್ವಾ. ಸೊ ಹಂಗಾಗಿ ಹಂಗೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಇದಾದಮೇಲೆ ಎಲ್ಲ ಪೂಜೆ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಂಡು ನಾನು ಪೂಜೆಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಇನ್ನು ನಾನು ರೆಡಿ ಆಗಬೇಕು. ನಾನು ರೆಡಿ ಆಗಿ ಬಂದಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಅವರು ರೆಡಿ ಆಗ್ತಿರಲಿಲ್ಲ. ಶರ್ಟ್ ಎಲ್ಲ ಐರನ್ ಮಾಡಿಟ್ಟಿದ್ದಾರೆ. ಹೂಲೆಲ್ಲ ಹಾಕೋಬೇಕು ಅನಿಸ್ತಿದೆ. ಮತ್ತು ಯಾರು ಹಾಕೊಳ್ಳೋರು ಅಂತಲೂ ಅನಿಸ್ತಿದೆ. ಕೆಲಸ ಎಲ್ಲ ಮಾಡಿ ಸಾಕಾಯ್ತಲ್ಲ. ಸೊ ರೆಡಿ ಆಗೋಕ್ಕೆ ಅಷ್ಟು ಹುಮ್ಮಸ್ಸಿಲ್ಲ. ಬಟ್ ಓಕೆ, ಸಿಂಪಲಾಗಿ ರೆಡಿ ಆಗ್ತೀನಿ. ಫಸ್ಟ್ ಇವಾಗ ಹಿಂಗೆ ಹಾಕ್ತೀನಿ, ಆಮೇಲೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಎತ್ತು ಕಟ್ಬಿಡ್ತೀನಿ. ಈ ಥರ ಹಾಕ್ತಾ ಇಷ್ಟೇನೊಂದು ಮೇಕಪ್. ನಾನು ಜಸ್ಟು ಕಾಜಲ್, ಲಿಪ್ಸ್ಟಿಕ್, ಮಾಯ್ಶ್ಚರೈಸರ್ ಚೆನ್ನಾಗಿ ಕಾಣಿಸಿ ಸಾಕು. ನನಗೆ ಇವಾಗ ಸ್ವಲ್ಪ ಎನರ್ಜಿ ಬರ್ತಾಯಿದೆ. ರೆಡಿ ಆದ್ನಲ್ಲ. ಮುಗಿತು. ಇವಾಗ ಪೂಜೆ ಮಾಡೋಣ. ಹೇಗಿದೆ ನನ್ನ ಲುಕ್? ಹೇರ್ ಸ್ಟೈಲ್ ಅಂತೂ ನಿಜ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನನಗೆ ಪೇಷನ್ಸು ಇಲ್ಲ, ಟೈಮು ಇಲ್ಲ, ಏನೂ ಇಲ್ಲ. ಮೊದಲಿಲ್ಲಿ ನಾನು ಮನೆ ದೇವ್ರನ್ನ ನೆನ್ಕೊಂಡು ಪೂಜೆ ಮಾಡಿಬಿಡ್ತಾ ಇದ್ದೀನಿ. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ. ಅಪವಿತ್ರ ಪವಿತ್ರೋ ವಾಸ್ ಮಮ ಉಪಾತ್ ಸಮಸ್ತ ದುರಿತಕ್ಷಯ ದಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಪ್ರತ್ಯುಹೋ ದೀರ್ಘಾಯುಷ್ಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯಾರ್ಥಂ ಅಖಂಡ ಸೌಭಾಗ್ಯ ಪ್ರಾಪ್ತ್ಯಾರ್ಥಂ ಜ್ಯೋತಿರ್ಭೀಮೇಶ್ವರ ವ್ರತ ಪೂಜಾ ಕರಿಷ್ಯೆ. ಮನೆ ದೇವ್ರ ಪೂಜೆ ಆದ ನಂತರ ಸಂಕಲ್ಪ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ಗಣೇಶನಿಗೆ ಪೂಜೆ ಮಾಡ್ತಾಯಿದ್ದೀನಿ. ಗಣೇಶನಿಗೂ ಕೂಡ ಅರಿಶಿನ ಕುಂಕುಮ ಹೂವು ಎಲ್ಲ ಏರಿಸ್ಬಿಟ್ಟು ಆತನಿಗೂ ಕೂಡ ನೈವೇದ್ಯನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಆಗಿ ಕಲ್ಸಕ್ಕರೆ ಇಟ್ಟಿರೋದು ಗಣೇಶನಿಗೆ. ಕೋಟಿ ಸೂರ್ಯ ಸಮಪ್ರಭಾ ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ದೇವಿ ಶ್ರೀ ಭಕ್ತಿ ಸುಲಭೆ ಪರಿವಾರ ಸಮನ್ವಿತೆ ಯಾವತ್ ಪೂಜಾಂ ಸಮಪ್ಯೇಹಂ ಸನ್ನಿಧೋ ಭವ ಶ್ರೀ ಉಮಾ ಮಹೇಶ್ವರಾಭ್ಯಂ ನಮಃ ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಆನಂತರ ದೇವ್ರನ್ನ ಆವಾಹನೆ ಮಾಡಿ ಆನಂತರ ಷೋಡಶೋಪಚಾರ ಪೂಜೆ ಅಂತ ಹೇಳ್ತಾರೆ, ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಕಂಪ್ಲೀಟ್ ಮಾಡಿದೆ. ಈ ಪ್ರೋಸೆಸ್ನ ನಾನು ನನ್ನ ತಂದೆಯಿಂದ ಕಲ್ತಿರೋದು. ನನ್ನ ತಂದೆ ನನಗೆ ಒಳ್ಳೆ ಕಲ್ಚರ್ನ, ಒಳ್ಳೆ ಬುದ್ಧಿನ ಎಲ್ಲನೂ ಕಲಿಸ್ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ನಾನು ಅವ್ರನ್ನ ಪ್ರತಿ ಕ್ಷಣನೂ ನೆನ್ಕೋತೀನಿ. ನಾನು ಅವ್ರು ಏನು ಮಾಡ್ತಿದ್ರು ಅದನ್ನು ನಾನು ಮಾಡುವಾಗ ನನಗೆ ಅವ್ರು ನೆನಪಾಗೇ ಆಗ್ತಾರೆ. ದೇವರಿಗೆ ಆರ್ಘ್ಯ ಇತ್ಯಾದಿಗಳನ್ನ ಕೊಟ್ಟು ಆನಂತರ ನಾನಿಲ್ಲಿ ಅಭಿಷೇಕ ಮಾಡ್ತಾಯಿದ್ದೀನಿ. ಆ ಅಭಿಷೇಕಕ್ಕೆ ನಾನು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ ಬಳಸಿದ್ದೀನಿ. ಎಳನೀರು, ಬೂರ, ಸಕ್ಕರೆ ಬಳಸ್ಬೋದು. ಆದರೆ ನನಗೆ ಎರಡೂ
ಅಲಭ್ಯ ಇತ್ತು ಇವತ್ತು. ಹಾಗಾಗಿ ನಾನು ಲಭ್ಯ ಇರೋದನ್ನು ಮಾತ್ರನೇ ಹಾಕಿದ್ದೀನಿ. ತುಪ್ಪ ಫ್ರೆಶ್ ಆಗಿ ಬೆಳಗ್ಗೆ ಕಾಯಿಸಿದ್ದೆ, ಹಾಗಾಗಿ ಅದು ಕೂಡ ಹಾಕಿದೆ ನಾನು ತುಂಬ ಖುಷಿಯಿಂದ. ಈಗ ಡ್ರೈ ಫ್ರೂಟ್ಸ್ ಕೂಡ ಹಾಕಿ ನಾನು ಅಭಿಷೇಕನ ಲಾಸ್ಟ್ ಮಾಡ್ತಾಯಿದ್ದೀನಿ. ಅಭಿಷೇಕ ಮಾಡಾದಮೇಲೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ನೈವೇದ್ಯ ಎಲ್ಲ ಇವಾಗಲೇ ನಾನು ಸಮರ್ಪಣೆ ಮಾಡೋದು. ನೈವೇದ್ಯ ಆರತಿ ಎಲ್ಲ ಸಮರ್ಪಣೆ ಮಾಡಾದಮೇಲೆ ಇಲ್ಲಿ ಶಿವನ ಅಷ್ಟೋತ್ತರಗಳನ್ನ ಹೇಳ್ಕೊಂಡು ನಾನು ಅಕ್ಷತೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ವಿಗ್ರಹದ ಮೇಲೆ ಹಾಕಿದ್ರೆ ಒಳ್ಳೆಯದು, ಬಟ್ ನನಗೆ ವಿಗ್ರಹ ತುಂಬ ಮುಂದೆ ಇರೋದ್ರಿಂದ ನಾನು ಬಗ್ಗಿ ಹಾಕೋದು ಕಷ್ಟ ಆಗುತ್ತೆ ಮಂತ್ರ ಪಠಣೆ ಮಾಡುವಾಗ ಅಂತೇಳಿ ನಾನು ಅಲ್ಲೇ ಕುತ್ಕೊಂಡು ಹಾಕ್ತಾಯಿದ್ದೀನಿ. ತೊಂದರೆ ಇಲ್ಲ, ಸಲ್ಲತ್ತೆ, ದೇವರಿಗೆ ಪಠಿಸಿದ್ರೆ ಸಾಕು. ಈಗ ಲಾಸ್ಟಲ್ಲಿ ನನ್ನ ಹಸ್ಬೆಂಡ್ ಜೊತೆ ಪೂಜೆ ಮಾಡ್ತಾಯಿದ್ದೀನಿ. ದುಃಖದಹನಾಯ ನಮಃ ಶಿವಾಯ ಕಲ್ಯಾಣ ಗುಣಧಾಮ್ನೇ ಚ ಸೌಭಾಗ್ಯಾಯ ನಮೋ ನಮಃ. ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ ಕಲ್ಯಾಣ ಗುಣಧಾಮ್ನೇ ಚ ಸೌಭಾಗ್ಯಾಯ ನಮೋ ನಮಃ. ದಾರಿದ್ರ್ಯ ದುಃಖದ ನನ್ನ ಹಸ್ಬೆಂಡ್ ಬಗ್ಗೆ ಹೇಳ್ಬೇಕಂದ್ರೆ ಪೂಜೆ ವಿಚಾರದಲ್ಲಿ ಅವ್ರಿಗೆ ಯಾವುದೇ ನಾಲೆಡ್ಜ್ ಇಲ್ಲ, ಅವ್ರಿಗೆ ಇಂಟ್ರೆಸ್ಟು ಇರೋದಿಲ್ಲ. ಪೂಜೆ ಅವರು ಜಸ್ಟ್ ಗಂಧಕಡ್ಡಿ ದೀಪ ಹಿಂಗೆ ಬೆಳಗ್ತಾರಷ್ಟೇ ಬಿಟ್ಟರೆ ಬೇರೆದೇನೂ ಅವ್ರು ಮಾಡೋಕ್ಕೆ ಬರಲ್ಲ. ಆದರೆ ನಾನು ಪೂಜೆ ಮಾಡುವಾಗ ಅವರಂತೂ ಫುಲ್ ಸಪೋರ್ಟಿವ್ ಆಗೇ ಇರ್ತಾರೆ. ಮತ್ತು ನಾನು ಪೂಜೆ ಮಾಡೋದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಆಚಾರ ವಿಚಾರಗಳಿಗೆ ಅವರು ತುಂಬ ಗೌರವ ಕೊಡ್ತಾರೆ, ಸಪೋರ್ಟಿವ್ ಆಗಿರ್ತಾರೆ. ನಿನ್ನೆ ನಾನು ಏನೇನು ಹೇಳಿದೆ ಅದೆಲ್ಲ ಮಾಡಿಟ್ಟಿದ್ರು. ಕಾಯಿ ಸುಲಿಯೋದು ಮತ್ತು ಏನೇನು ಬೇಕೋ ಅದೆಲ್ಲ ತಂದುಕೊಟ್ಟಿದ್ರು. ನಾನು ಜಾಸ್ತಿ ಆಡಂಬರವಾಗಿ ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ, ಆದರೆ ಶಾಸ್ತ್ರಬದ್ಧವಾಗಿ ಸಂಪ್ರದಾಯಬದ್ಧವಾಗಿ ನೀಟಾಗಿ ಪೂಜೆ ಮಾಡಿ ಮುಗಿಸ್ತೀನಿ. ಬಹುಶಃ ನಾನು ನನ್ನ ಈ ಯೂಟ್ಯೂಬಲ್ಲಿ ಇದೇ ಫಸ್ಟಿಗೆ ಅನಿಸುತ್ತೆ ಡೀಟೇಲಾಗಿ ನಾನು ಪ್ರೋಸೆಸ್ನ ತೋರಿಸಿರೋದು. 100% ಅಂತ ಹೇಳಲ್ಲ, ಅಟ್ಲೀಸ್ಟ್ ಒಂದು 70% ಕವರ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಪ್ರತಿ ಸಾರಿ ಮಾಡಿದಾಗೂ ನಾನು ಇಷ್ಟು ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಪೂಜೆ ಮಾಡಬೇಕಾದ್ರೆ ನಾನು ಪೂಜೆ ಬಿಟ್ಟು ಬೇರೆ ಕಡೆ ಗಮನ ಕೊಡೋಕ್ಕಾಗಲ್ಲ. ವೀಡಿಯೋ ಮಾಡ್ತಾಯಿದ್ದೀನಿ, ಕ್ಯಾಮ್ರಾ ಇಟ್ಟಿದ್ದೀನಿ, ಅದೆಲ್ಲ ನಾನು ಗಮನಿಸೋಕ್ಕಾಗಲ್ಲ. ಹೆಂಗಿದೆ, ಯಾವ ಆ್ಯಂಗಲ್ ಇದೆ ಅದನ್ನು ನೋಡೋಕ್ಕಾಗಲ್ಲ. ನನ್ನ ಹಸ್ಬೆಂಡ್ ಇದ್ದಿದ್ದರಿಂದ ಇದು ಹೆಲ್ಪ್ ಆಯಿತು. ಈ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ಮತ್ತು ಮಂಗಳಾರತಿ ಎಲ್ಲ ಮಾಡಿ ದೇವರಿಂದ ಆಶೀರ್ವಾದ ತಗೊಂಡು ಇವಾಗ ನಾನು ನನ್ನ ಗಂಡನ ಪಾದ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜ್ಯೋತಿರ್ಭೀಮೇಶ್ವರ ವ್ರತನ ನಾನು ಮದುವೆ ಆದಮೇಲೆ ಆಚರಣೆ ಮಾಡ್ತಿರೋದಲ್ಲ, ಮದುವೆಗಿಂತ ಮುಂಚೆಯಿಂದನೂ ನಾನು ಆಚರಣೆ ಮಾಡ್ತಾಯಿದ್ದೀನಿ. ನಾನು ಮದುವೆಗೆ ಮುಂಚೆ ಒಳ್ಳೆಯ ಗಂಡ ಸಿಗಲಿ ಅಂತ ಮಾಡ್ತಾಯಿದ್ದೆ. ಇವಾಗ ನನ್ನ ಗಂಡನಿಗೆ ಆಯಸ್ಸು ಆರೋಗ್ಯ ವೃದ್ಧಿ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಜ್ಯೋತಿರ್ಭೀಮೇಶ್ವರ ವ್ರತನ 9 ವರ್ಷ ತಪ್ಪದೆ ಮಾಡಬೇಕು. ಶುರು ಮಾಡಿದ್ರೆ ಅದಾದ ನಂತರ ನೀವು ಉದ್ಯಾಪನೆ ಅಂತ ಮಾಡಿ ವ್ರತನ ಎಂಡ್ ಮಾಡಬೇಕು. ಅದಾದಮೇಲೆ ನಿಮ್ಮ ಮನೆಗೆ ಒಂದು ಪುಟ್ಟ ಮಗು ಬಂದೇ ಇರುತ್ತೆ, ಹೆಣ್ಮಗುನೋ ಗಂಡು ಮಗುನೋ ಆಗಿರುತ್ತೆ. ಎಸ್ಪೆಷಲಿ ಹೆಣ್ಮಗು ಆದರೆ ಹೆಣ್ಮಗು ಕೈಲಿ ಗೊಂಬೆ ಮಾಡಿಸಿ ಆ ಗೊಂಬೆಗೆ ಪೂಜೆ ಮಾಡಿಸ್ತಾರೆ. ಮಗು ಬೆಳೆದು ಪ್ರೌಢಾವಸ್ಥೆ ಆಗುವವರೆಗೂ ಅವಳ ಅಣ್ಣನಿಗೆ ತಮ್ಮನಿಗೆ ಆಯಸ್ಸು ಆರೋಗ್ಯವನ್ನು ಕೋರಿ ನನ್ನ ಅಣ್ಣ ತಮ್ಮ ಭೀಮನಂತೆ ಇರಲಿ, ಅವರು ಆಯುಷ್ವಂತರಾಗಲಿ ಅಂತೇಳಿ ಅವಳ ಕೈಲಿ ಪೂಜೆ ಮಾಡಿಸ್ಬೇಕು. ಆನಂತರ ಅವಳು ಕನ್ಯೆ ಆದ ನಂತರ ಅವಳಿಗೆ ಒಳ್ಳೆಯ ಗಂಡ ಸಿಗಲಿ ಅಂತ ಬೇಡಿಕೊಂಡು ಪೂಜೆ ಮಾಡ್ತಾಳೆ. ಇದು ಪ್ರೋಸೆಸ್ಸು. ಸೊ ಹೀಗೆ ಅದು ಕಲ್ಚರ್ ಇರೋದು. ಅಣ್ಣ ತಮ್ಮನಿಗೂ ಕೂಡ ಈ ಟೈಮಲ್ಲಿ ಆಯಸ್ಸು ಆರೋಗ್ಯವನ್ನು ಕೋರ್ತಾರೆ ಹೆಣ್ಮಕ್ಳು. ವ್ರತ ಆದ ನಂತರ ಗಂಡನಿಗೆ ಏನಕ್ಕೆ ಪೂಜೆ ಮಾಡ್ತಾರೆ ಅಂತ ಹೇಳಿದರೆ, ಪತಿಯೇ ಪರಮೇಶ್ವರ ಅಂತ ಹೇಳಿ, ಅಂದರೆ ಪತಿಯೇ ನಮಗೆ ದೇವರ ಸ್ವರೂಪ ಅಂತೇಳಿ ನಾವು ಗಂಡನಿಗೆ ಪೂಜೆ ಮಾಡೋದು.
ಇದಕ್ಕೆ ವ್ರತದ ಕಥೆ ಇದೆ. ಅದು ಆನ್‌ಲೈನಲ್ಲೂ ಸಿಗುತ್ತೆ, ನಿಮಗೆ ಬುಕ್ಸಲ್ಲೂ ಸಿಗತ್ತೆ. ಅದನ್ನು ನಾನು ಈ ಸಾರಿ ಹೇಳೋಕ್ಕಾಗಲ್ಲ, ಯಾಕಂದರೆ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಹಂಗಾಗಿ ಆ್ಯಕ್ಚುಲಿ ಇದೆಲ್ಲ ಮಾಹಿತಿ ನನಗೆ ಬಂದಿದ್ದು ನಮ್ಮ ತಂದೆ ಒಂದು ಬುಕ್ ತಂದಿಟ್ಟಿದ್ರು. ನನ್ನ ತಂದೆ ಹತ್ರ ಒಂದು ವ್ರತದ ಬುಕ್ ಇತ್ತು. ಅದು ಈಗಲೂ ನಮ್ಮ ಮನೆಯಲ್ಲಿದೆ. ಸೊ ಅದನ್ನು ನಾನು ತೊಗೊಂಡು ಬಂದಿಲ್ಲ, ಯಾಕಂದರೆ ನನ್ನ ತಂದೆ ಮನೇಲೇ ಇರಲಿ ಅಂತ. ಅದರಿಂದ ನನಗೆ ಈ ನಾಲೆಡ್ಜ್ ಎಲ್ಲ ಬಂದಿರೋದು. ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಡ್ತಾ ಇದ್ದಾರೆ, ನಾನು ಪೂಜೆ ಮಾಡಿರೋದಕ್ಕೆ. ಪ್ರತಿ ವರ್ಷವೂ ಅವರು ನನಗೆ ಗಿಫ್ಟ್ ಕೊಡ್ತಾರೆ. ಬಟ್ ನಾನು ಇದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಪೂಜೆ ಎಲ್ಲ ಆಯಿತು, ಈಗ ಊಟ ಮಾಡಬೇಕು. ನೈಸ್, ಚೆನ್ನಾಗಿ ಅನಿಸ್ತು ಇವತ್ತು. ನಮಗೆ ವೈಬ್ ಚೆನ್ನಾಗಿದೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ವಿ. 11:30 ಲಾಸ್ಟು. ಅದಾದಮೇಲೆ ಸಂಜೆಗೇ ಇರೋದು ಮುಹೂರ್ತ. ಬಟ್ ನಾವು ಮುಗೀತು, ಆಲ್ಮೋಸ್ಟ್ ಬೇಗನೆ ಮುಗೀತು. ಒಂದು 10-10:30 ಮುಗೀತು. ಹ್ಯಾಪಿ. ಇವತ್ತಂತೂ ನಾನು ಏನೂ ಕ್ಲೀನಿಂಗ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಜಸ್ಟ್ ರೆಸ್ಟ್ ಮಾಡ್ತೀನಿ. ಇವತ್ತು ಪೂರ್ತಿ ಅಷ್ಟೇ ಆರಾಮಾಗಿರ್ತೀವಿ, ಏನೂ ಮಾಡೋಕ್ಕೋಗಲ್ಲ ಭಗವಂತ ಅಂದ್ಕೊಂಡು. ನಾಳೆ ಬೆಳಗ್ಗೆಗೇನೆ ನನಗೆಲ್ಲನೂ ಕ್ಲೀನ್ ಮಾಡೋದು. ಇನ್ನು ಸಂಜೆ ಗಂಟು ಊಟ ಇದೆ ನಮಗೆ. ಸೊ ಹಂಗಾಗಿ ಮತ್ತು ಇವತ್ತು ಎಕ್ಸ್ಕ್ಯೂಸು, ನನ್ನ ಎಕ್ಸಸೈಸ್ಗೂ ಕೂಡ ಎಕ್ಸ್ಕ್ಯೂಸ್ ಇರುತ್ತೆ. ಸಂಜೆ ಆದರೆ ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಜಾಸ್ತಿ ಪ್ರೆಸರ್ ತೊಗೊಳಕ್ಕೋಗಲ್ಲ ಇವತ್ತು. ನಾನು ಏನು ಸ್ಟಡಿ ಮಾಡ್ತಾಯಿದ್ದೆ ಅದಕ್ಕೂ ಕೂಡ ಇವತ್ತು ಸ್ವಲ್ಪ ಬ್ರೇಕ್ ಕೊಡ್ತೀನಿ. ಸೊ ಇವತ್ತು ಸ್ವಲ್ಪ ರೆಸ್ಟ್ ಡೇ, ನನ್ನ ಹಬ್ಬ ಅಲ್ವಾ, ಹ್ಯಾಪಿ. ಸುಮಾರು ಒಂದು ಅರ್ಧ ಗಂಟೆ ಆರಾಮಾಗಿ ಕೂತಿದ್ವಿ. ಪೂಜೆ ಆದಮೇಲೆ ಆರಾಮಾಗಿ ರೆಸ್ಟ್ ಮಾಡಬೇಕು, ಅದಾದಮೇಲೆ ಊಟ. ಸೊ ಹಂಗಾಗಿ ಈಗ ಊಟ ಮಾಡ್ತಾಯಿದ್ವಿ ಒಂದು ಅರ್ಧ ಗಂಟೆ ಆದಮೇಲೆ. ಕೆಳಗಡೆ ಸ್ವಲ್ಪ ಹೂವೆಲ್ಲ ಹರಡ್ಕೊಂಡಿತ್ತಲ್ಲ, ಅದನ್ನು ಬಟ್ಟೆಲೆಲ್ಲ ತಳ್ಳಿಬಿಟ್ಟು ಅದಾದಮೇಲೆ ಈಗ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಪಲಾವು, ಅನ್ನ, ಸಾಂಬಾರು, ಪಲ್ಯ, ಹಾಗೆ ರಾಜ್ಮಾ ಚಾಟ್ ಮಾಡಿದ್ದೆ, ಮತ್ತು ಹಪ್ಪಳ ಹಾಕಿದ್ದೆ ಇವತ್ತು. ಹಪ್ಪಳ ಮತ್ತು ನಾನು ಏನು ಕಡುಬು ಮಾಡಿದ್ದೆ ಅದು ನನಗೆ ಸಕ್ಸಸ್ಫುಲ್ಲಾಗಿ ಬರಲಿಲ್ಲ ಶೇಪು. ಹಾಗಾಗಿ ಅದನ್ನೇ ಲಡ್ಡು ಥರ ಮಾಡಿಬಿಟ್ಟೆ. ತುಂಬ ರುಚಿಯಾಗಿತ್ತು. ಡ್ರೈ ಫ್ರೂಟ್ಸು, ಕೊಬ್ಬರಿ ಎಲ್ಲ ಹಾಕಿದ್ರಿಂದ ಹಾಗೇ ತಿಂದು ಖಾಲಿ ಮಾಡಿದ್ವಿ. ಸಂಜೆವರೆಗೂ ಆರಾಮಾಗಿ ರೆಸ್ಟ್ ಮಾಡಿ ಸಂಜೆ ಮೇಲೆ ಸ್ವಲ್ಪ ವಾಕ್ ಮಾಡಿದೆ. ದೀಪ ಉರಿತಾ ಇರಬೇಕಾದ್ರೇ ಅದನ್ನು ಅಲುಗಾಡಿಸ್ಬೇಕು. ಸೊ ಇವಾಗೇನು ಎಣ್ಣೆ ಹಾಕಲ್ಲ ನಾನು, ಎಣ್ಣೆ ಇದೆ. ಇನ್ನೇನು ಎಣ್ಣೆ ಎಲ್ಲ ಏನೂ ಹಾಕೋಕ್ಕೋಗಲ್ಲ. ಅದು ಉರಿಯೋಷ್ಟು ಉರಿಲಿ. ಬೆಳಗ್ಗೆಯಿಂದನೂ ಉರಿತಾ ಇದೆ. ಜಸ್ಟ್ ಅದನ್ನ ಅಲುಗಾಡಿಸ್ತೀನಿ ಅಷ್ಟೇ. ದೇವರು ಅಲುಗಾಡಿಸ್ಬೇಕು, ಬೆಳಗ್ಗೆನೇ ಅಲುಗಾಡಿಸ್ಬೇಕಿತ್ತು, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅದನ್ನ ಅಲುಗಾಡಿಸ್ಬಿಟ್ರೆ ಮುಗೀತು ಅಲ್ಲಿಗೆ. ಅಂದರೆ ದೇವರು ಹೋದರು, ಕಳಿಸ್ಕೊಟ್ವಿ ಅಂತ ಅರ್ಥ. ಪೂಜೆ ಆದಮೇಲೆ ಜಸ್ಟ್ ಫೀಲ್ ಅಷ್ಟೇ. ಪೂಜೆ ಅನ್ನೋದು ಒಂಥರ ಫೀಲ್, ನಾವು ಫೀಲ್ ಮಾಡೋದು. ಭಗವಂತ ಬಂದಿದ್ದರು, ಪೂಜೆ ಸ್ವೀಕಾರ ಮಾಡಿದ್ರು, ಈಗ ಹೋದರು ಅನ್ನೋ ಒಂದು ಫೀಲ್ ಅಷ್ಟೇ. ಕಲ್ಪನೆ, ಫೀಲ್, ನಂಬಿಕೆ. ಅದು ಒಂಥರ ನಾವು ನಂಬಿದ್ರೇ ದೇವ್ರತ್ತಲ್ಲಿ, ನಂಬಿಲ್ಲ ಅಂದರೆ ಇರಲ್ಲ. ಸೊ ನಂಬಿಕೆ ಮೇಲೇ ಎಲ್ಲ ಇರೋದು. ಬೆಳಗ್ಗೆ ನಾನು ದೀಪನ ಅಲುಗಾಡಿಸ್ಬೇಕಿತ್ತು. ಅಂತಂದರೆ ಮಂಗಳಾರತಿ ಆದ ನಂತರ ದೀಪನ ಅಲುಗಾಡಿಸ್ಬೇಕು. ಜಾಸ್ತಿ ಹೊತ್ತು ನಾವು ದೇವ್ರನ್ನ ಮನೆಯಲ್ಲೇ ಇಟ್ಕೊಳ್ಬಾರ್ದು. ಅಂದರೆ ಯಾಕಂದರೆ ನಾವು ಏನೇನೋ ಮಾತಾಡ್ತಿರ್ತೀವಿ, ನಾವು ಹೆಂಗೆಂಗೋ ಕೂತಿರ್ತೀವಿ, ಒಂದು ವಾರ ಅಗೌರವ ತೋರಿಸ್ದಂಗೆ. ಹಂಗಾಗಿ ಆವಾಹನೆ ಅಂತ ನಾವು ಮಾಡಿ ಪೂಜೆ ಮಾಡಿದ ಮೇಲೆ ಲಾಸ್ಟಲ್ಲಿ ಮಂಗಳಾರತಿ ಆದ ನಂತರ ನಾವು ಅಲುಗಾಡಿಸ್ಬೇಕು. ಅಲ್ಲಿಗೆ ಮಂಗಳಾರತಿ ಅಂದ್ರೇ ಅಲ್ಲಿ ಕೊನೆ ಅಂತ ಅರ್ಥ. ಕೊನೆಯದಾಗಿ ನಾವು ಪೂಜೆ ಮಾಡ್ತಾ ಇರೋದು. ಅದಾದಮೇಲೆ ನಾವು ದೇವ್ರನ್ನ ಅಲುಗಾಡಿಸಿ ದೇವ್ರನ್ನ ಗೌರವಪೂರ್ವಕವಾಗಿ ನಾವು ಕಳಿಸ್ಕೊಡ್ಬೇಕು. ಇದು ಮಾಡಲಿಲ್ಲ ನಾನು ಬೆಳಗ್ಗೆ, ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಬ್ರಿಸ್ಕ್ವಾಗಿ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಬಂದು ಮಹಾಮಂಗಳಾರತಿ ಮತ್ತೆ ಮಾಡಿಬಿಟ್ಟು ದೀಪನ ಅಲುಗಾಡಿಸಿ ನಾನು ಪೂಜೆನ ಮುಗಿಸ್ದೆ. ಆನಂತರ ನಾನು ಇಲ್ಲಿ ಸೀದಾ ಓದ್ಕೊಳ್ಳೋಕೆ ಬಂದಿದ್ದೀನಿ. ನಾನು ಇಂಗ್ಲೀಷ್ ಬುಕ್ ಓದ್ತಾ ಇರೋದು. ಸೊ ನಾನು ಯಾಕೆ ಪಕ್ಕದಲ್ಲೂ ಬುಕ್ ಇಟ್ಕೊಂಡಿದ್ದೀನಿ ಇನ್ನೊಂದು ಬರೆಯೋಕ್ಕೆ ಅಂತ ಹೇಳಿದ್ರೆ, ನಾವು ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಕಂಪ್ಲೀಟ್ ನಾಲೆಡ್ಜ್ ಗೊತ್ತಿದ್ರೂ, ಮಾತೃಭಾಷೆ ಆಗಿದ್ರೂ ನಮಗೆ ಕನ್ನಡದಲ್ಲಿ ಎಷ್ಟೊಂದು ವರ್ಡ್ಗಳಿಗೆ ಅರ್ಥ ಗೊತ್ತಿರಲ್ಲ. ಇನ್ನು ನಾನು ಇಂಗ್ಲೀಷ್ ಡ್ರಾಫ್ಟಿಂಗ್ ಕಲಿತಿರೋದ್ರಿಂದ ಪ್ರತಿದಿನ ಹೊಸ ಹೊಸ ಪದಗಳನ್ನ ಕಲಿಯೋದು ನನಗೆ ತುಂಬ ಇಂಪಾರ್ಟೆಂಟು. ಹಂಗಾಗಿ ನಾನು ಒಂದು ಬುಕ್ನ ಓದ್ತಾ ಇರಬೇಕಾದ್ರೆ ನನಗೆ ಒಂದು ಪೇಜಲ್ಲಿ ಇಲ್ಲ ಅಂದರೂ ಸುಮಾರು ಕನಿಷ್ಠ ಪಕ್ಷ 20-30 ಪದಗಳ ಅರ್ಥನೇ ಗೊತ್ತಿರಲ್ಲ. ಹಾಗಾಗಿ ನಾನು ಬರ್ಕೊಳ್ಳೋಕ್ಕೆ ಇನ್ನೊಂದು ಬುಕ್ನ ಇಟ್ಕೊಂಡು ಓದ್ತಾ ಇರ್ತೀನಿ. ಇವತ್ತು ಓದ್ಕೊಳ್ಳೋದೇನೋ ಬೇಡ ಅಂತ ಅಂದ್ಕೊಂಡೆ, ಆದ್ರೂ ಇಲ್ಲ, ಟೈಮ್ ಇದೆಯಲ್ಲ ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನ್ಸು ಮಾಡಿ ಓದ್ತಾ ಇದ್ದೀನಿ. ಒಟ್ಟಿನಲ್ಲಿ ಇವತ್ತು ಕೂಡ ದ ಬೆಟರ್ ಮೀ ಪ್ರಾಜೆಕ್ಟ್ನ ನಾನು ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಡೆ. ಅದೊಂದು ನೆಮ್ಮದಿ ಸಿಕ್ತು ನನಗೆ. ಇವತ್ತೇನೋ ಮಿಸ್ ಆಗಿಬಿಡುತ್ತೆ ಅಂದ್ಕೊಂಡೆ, ಬಟ್ ನಾನೇನು ಅಂದ್ಕೊಂಡಿದ್ನೋ ಅದು ಸಕ್ಸಸ್ಫುಲ್ಲಾಗಿ ನಾನು ಮುಗಿಸ್ಕೊಂಡೆ ಇವತ್ತೂ.
ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್.